ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ಬಾರಿ ನಮ್ಮ ದೊಡ್ಡಕನ್ನಳ್ಳಿ ಗ್ರಾಮದಲ್ಲಿ ಇಂಡಿಪೆಂಡೆನ್ಸ್ ಪ್ರೀಮಿಯರ್ ಲೀಗ್ 2026 ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಈ ಸಾರಿ ಆಯೋಜನೆ ಮಾಡಿದ್ದೀವಿ. ಇದೇ ತಿಂಗಳು 15 ಮತ್ತು 16ನೇ ತಾರೀಕರಂದು ನಾವು ನಮ್ಮ ಗ್ರಾಮದ ಯುವಕರ ಪಡೆಯನ್ನು ಕಟ್ಟಿಕೊಂಡು 5 ತಂಡಗಳಾಗಿ ವಿಂಗಡಣೆ ಮಾಡಿ ಸೇಮ್ ಟು ಸೇಮ್ ಏನು ನಮ್ಮ IPL ಮಾದರಿಯಲ್ಲೇ ಬಿಡ್ಡಿಂಗನ್ನು ಕರೆದು ಆಟಗಾರರನ್ನು ಖರೀದಿ ಮಾಡಿ ಅವರಿಗೆ ನಿಜವಾದ ಹಣವನ್ನು ನೀಡಿ ನಾವು ಈ ಬಾರಿ ಆಟಗಾರರನ್ನು ಖರೀದಿ ಮಾಡಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ. ಈ ಟೂರ್ನಮೆಂಟಲ್ಲಿ 5 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ನಾವೀಗಾಗಲೇ ಪ್ರತಿಯೊಂದು ತಂಡಕ್ಕೂ ಕೂಡ ಶುಭಾಶಯಗಳನ್ನು ತಿಳಿಸಿದ್ದೀವಿ. 5 ತಂಡಗಳು ಭಾಳಷ್ಟು ಬಲಿಷ್ಠವಾಗಿದೆ. ಮತ್ತು ನಾವು ಯಾಕೆ ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ 20 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಭಾಳಷ್ಟು ಕ್ರೀಡೆಗಳು ನಡೀತಾ ಇತ್ತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ನಮ್ಮೂರಲ್ಲಿ ನಡೀತಾ ಇರಲಿಲ್ಲ. ಹಾಗಾಗಿ ಮತ್ತು ಯುವಕರು ಒಬ್ಬರು ಸೇರ್ತಾ ಇರಲಿಲ್ಲ. ತಾವಾಯಿತು ತಮ್ಮ ಕೆಲಸ ಆಯಿತು ಅಷ್ಟೇ, ಬರೀ ಕೆಲಸ ಮಾಡೋದು, ಮನೆಗೆ ಬರೋದು, ಮಲ್ಕೊಳೋದು, ಇದೇ ಕೆಲಸ ಮಾಡ್ತಾಯಿದ್ರು. ಅಕ್ಕಪಕ್ಕದ ಮನೇಲಿದ್ದರೂ ಕೂಡ ಒಬ್ರಿಗೊಬ್ರು ಮಾತಾಡ್ತಾ ಇರಲಿಲ್ಲ, ಒಬ್ರಿಗೊಬ್ರು ಸೇರ್ತಾ ಇರಲಿಲ್ಲ. ನಮ್ಮಲ್ಲಿ ಬಾಂಧವ್ಯ ಅನ್ನೋದು ಭಾಳಷ್ಟು ಕಡಿಮೆ ಆಗೋಗಿತ್ತು. ಈ ಬಾಂಧವ್ಯನ ಮತ್ತೆ ಮರುಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸತತವಾಗಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾನೇ ಇದ್ದೀವಿ. ದಿನದಿಂದ ದಿನಕ್ಕೆ ಪ್ರತಿಯೊಬ್ಬರು ಕೂಡ ಉತ್ತಮ ಪ್ರದರ್ಶನ ನೀಡಿ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಉತ್ತಮ ಬಾಂಧವ್ಯ ಬೆಳೆದು ಇವತ್ತು ಸ್ನೇಹಿತರ ದಿನಾಚರಣೆಯ ಪ್ರಯುಕ್ತ ನಾವೆಲ್ಲ ಮತ್ತೆ ಒಂದು ಕಡೆ ಸೇರಿ ಇವತ್ತು ನಾವು ಟ್ರೋಫಿ ಅನಾವರಣ, ಟಿ ಶರ್ಟ್ ಅನಾವರಣ ಮತ್ತು ಪಂದ್ಯಾವಳಿಯ ನಾಯಕರ ಘೋಷಣೆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿರುವಂತಹ ಮತ್ತು 5 ತಂಡಗಳನ್ನು ಖರೀದಿ ಮಾಡಿರುವಂಥ ಎಲ್ಲ 5 ತಂಡಗಳ ಮಾಲೀಕರಿಗೂ ಮತ್ತು 5 ತಂಡಗಳ ನಾಯಕರಿಗೂ ಮತ್ತು ಎಲ್ಲ ಆಟಗಾರರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಟೋಟಲ್ ಅಮೌಂಟ್ ಎಷ್ಟು ಸರ್, ನಾವು ಒಂದೊಂದು ತಂಡಕ್ಕೆ 5,000 ರೂಪಾಯಿಗಳನ್ನು ಕೊಟ್ಟಿದ್ವಿ. ಒಂದು ತಂಡ 5,000 ರೂಪಾಯಿಗಳಲ್ಲಿ 13 ಜನ ಆಟಗಾರರನ್ನು ಖರೀದಿ ಮಾಡಬೇಕಾಗಿತ್ತು. ಅದು ನಮ್ಮ ನಿಯಮ ಇತ್ತು. ಮತ್ತು ಪ್ರತಿಯೊಂದು ಪಂದ್ಯ ಕೂಡ 8 ಓವರ್ಗಳಿಗೆ ಸೀಮಿತ ಆಗಿರುತ್ತೆ ಮತ್ತು ಅದರಲ್ಲಿ 2 ಓವರ್ ಪವರ್ ಪ್ಲೇ ಇರುತ್ತೆ. ಮತ್ತು ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಗುಣಮಟ್ಟದ ರೀತಿಯಲ್ಲಿ ನಾವು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರೋದು. ಅದು LBW ಹೊರತುಪಡಿಸಿ ಮಿಕ್ಕಿದ ಎಲ್ಲ ನಿಯಮಗಳು, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿರುವಂಥ ಎಲ್ಲ ನಿಯಮಗಳು ಕೂಡ ಈ ಪಂದ್ಯಾವಳಿಗೆ ಇದಾಗುತ್ತೆ. ಹೌದು, ಬಿಡ್ಡಿಂಗ್ ಟೈಮಲ್ಲಿ ಕೆಲವು ಭಾಳಷ್ಟು ಒಳ್ಳೆ ಆಟಗಾರರಿದ್ದರು. ಕಿಶೋರ್ ಅಂತೇಳಿ ಒಬ್ಬ ಆಟಗಾರ, ಅವರನ್ನು ಒಟ್ಟು ಮೊತ್ತ ತಂಡ ಕೊಟ್ಟರು ನಾವು 5,000, ಬಟ್ ಅವರು ಒಬ್ಬರನ್ನೇ 2,500 ಕೊಟ್ಟು ಪರ್ಚೇಸ್ ಮಾಡಿದ್ರು. ಮತ್ತು ಇನ್ನೊಂದು ತಂಡ ವೀರಪಾಂಡ್ಯ ತಂಡದಲ್ಲಿ ತರುಣ್ ಅನ್ನೋರನ್ನ 2,000 ರೂಪಾಯಿಗಳನ್ನು ಕೊಟ್ಟು ಖರೀದಿ ಮಾಡಿದ್ರು. ಮತ್ತು ಆಲ್ರೌಂಡ್ರ್ ಕೋಟಾಗಿ ಬಂದರೆ ನಾರಾಯಣ ಸ್ವಾಮಿ ಅವರನ್ನು 1,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಮತ್ತು ಒಬ್ಬ ಪ್ರಮುಖ ಆಟಗಾರ ಶ್ರೀಕಾಂತ್ ಮೋಟ ಅನ್ನೋರನ್ನ ಕೂಡ 1,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. ರಂಜಿತ್ ಅವ್ರನ್ನ 900 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಆ ಆಲ್ರೌಂಡರ್ ಪಟ್ಟಿಯಲ್ಲಿ. ಮತ್ತು ನಾವು ಈ ಟೂರ್ನಮೆಂಟ್ ಆಯೋಜನೆ ಮಾಡಿರೋದು ಮುಖ್ಯ ಉದ್ದೇಶನೇ ನಮಗೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಕೂಡ ಸುಧಾರಣೆ ಆಗಲಿ ಅಂತ. ಈಗ ನಾವೆಲ್ಲನೂ 40 ವರ್ಷ ದಾಟಿರೋರೆ. ನಾವಿವಾಗ ಪಂದ್ಯ ಆಡ್ತಾ ಇರೋದು ಆಲ್ಮೋಸ್ಟು ಇದರಲ್ಲಿ 60% ಆಟಗಾರರು 40 ವರ್ಷ ಮೇಲ್ಪಟ್ಟವರು ಇರುವಂಥದ್ದು. 40 ವರ್ಷ ಮೇಲ್ಪಟ್ಟವರು ಜಾಸ್ತಿ ಇರೋದು. ಮತ್ತು 20 ರಿಂದ 30 ವರ್ಷ ಕಡಿಮೆ ವಯಸ್ಸಿನವರು ಭಾಳಷ್ಟು ಕಡಿಮೆ ಇದ್ದಾರೆ. 40 ವರ್ಷ ಆದಮೇಲೆ ಆರೋಗ್ಯದ ಮೇಲೆ ಭಾಳಷ್ಟು ಸಮಸ್ಯೆಗಳು ಬರುತ್ತವೆ ನಮಗೆ. ಹಾಗಾಗಿ ಆರೋಗ್ಯದ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಲೇ ನಾವು 40 ವರ್ಷ ಪ್ಲಸ್ ಇರೋನೇ ಭಾಳಷ್ಟು ಆಟಗಾರರು ಭಾಳ ಉತ್ಸುಕರಾಗಿ ಬಂದಿದ್ದಾರೆ. ನಾವು ಆಡ್ತೀವಿ ಅಂತ. ಈಗ ಕೆಲವರು 50 ವರ್ಷ ದಾಟಿರೋರು ಕೂಡ ನಮ್ಮ ತಂಡದಲ್ಲಿ 4 ಜನ ಇದ್ದಾರೆ. 50 ವರ್ಷ ಮೀರಿರುವಂತಹ 4 ಜನ ಆಟಗಾರರು ಕೂಡ ಬಿಡ್ಡಿಂಗ್ನಲ್ಲಿ ಅವರನ್ನು ಖರೀದಿ ಮಾಡಿದ್ದೀವಿ. ಅವರು ಕೂಡ ಆಡ್ತಾ ಇದ್ದಾರೆ ಈ ಪಂದ್ಯಾವಳಿಯಲ್ಲಿ. ಹೌದು, ನಾವೊಂದು ಸ್ಪೋರ್ಟಿವ್ ಆಗಿ ಮತ್ತು ಭಾಳ ವಿಜೃಂಭಣೆಯಿಂದ ಇರಬೇಕು ಮತ್ತು ಎಲ್ರಿಗೂ ಉಲ್ಲಾಸ ಇರಬೇಕು. ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಮನೆ ಹಬ್ಬದ ಥರ ಇರಬೇಕು, ಮನೆ ಹಬ್ಬದ ವಾತಾವರಣ ಇರಬೇಕು ಮತ್ತು ಎಲ್ರಿಗೂ ಉತ್ಸಾಹ ತುಂಬಬೇಕು ಅನ್ನೋ ಉದ್ದೇಶನೇ ನಾವು ಭಾಳಷ್ಟು ಹಣ ವ್ಯಯ ಮಾಡಿ ಒಂದು ಒಳ್ಳೆ ಟೂರ್ನಮೆಂಟು ಮತ್ತು ಒಳ್ಳೆ ಟ್ರೋಫಿ ಕೊಡಬೇಕು ಅಂತೇಳಿ ಭಾಳಷ್ಟು ಕಡೆ ಹುಡುಕಿ ಒಂದು ದಿನ ಪೂರ್ತಿ ನಾವು ಹುಡುಕಿ ಈ ಉತ್ತಮವಾದ ಟ್ರೋಫಿನ ಮೊದಲನೇ ಬಹುಮಾನವನ್ನು ನಾವು ಆಯ್ಕೆ ಮಾಡಿದ್ದೀವಿ. ಮತ್ತು ಇದೇ ರೀತಿ ಇನ್ನಷ್ಟು ಭಾಳಷ್ಟು ಟ್ರೋಫಿ 5 ತಂಡಗಳು ಈ ಭಾಗವಹಿಸ್ತವೆ. ಅದರಲ್ಲಿ 3 ಬಹುಮಾನಗಳನ್ನು ನೀಡ್ತೀವಿ ಮತ್ತು ಉಳಿದ 2 ತಂಡಗಳಿಗೂ ಕೂಡ ನಾವು ಬಹುಮಾನವನ್ನು ನೀಡ್ತಾ ಇದ್ದೀವಿ. ಎಲ್ಲ ಆಟಗಾರರಿಗೂ ಮೆಡಲ್ಸನ್ನು ಕೊಡ್ತಾ ಇದ್ದೀವಿ ಮತ್ತು ನಗದು ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಆಟಗಾರರಿಗೂ ಮತ್ತು ಎಲ್ಲ ತಂಡದವರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ದೊಡ್ಡಕನ್ನಳ್ಳಿ ಕಾಲೋನಿಯಲ್ಲಿ ಈ ಎಲ್ಲ ಯುವಕರು ಸೇರಿ ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡ್ತಾಯಿದ್ದಾರೆ. ಅವರಿಗೆ
ನಮ್ಮ ಪರವಾಗಿ ತುಂಬ ಧನ್ಯವಾದಗಳು. ಚುಟುಕು ಕ್ರಿಕೆಟು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಆಗ ಸ್ವಾತಂತ್ರ್ಯ ದಿವಸ 5 ತಂಡಗಳನ್ನು ಕರೆಸಿ ಅವರು ಆಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಊರಿನ ಇದು ಕಾರ್ಯಕ್ರಮ ರೂಪುಗೊಳ್ಳಬೇಕಂದ್ರೆ ವಿಕ್ರಮ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನನ್ನು ಕರೆಸಿದಂತೆ ಇವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಮುಂದೆ ನಾನೇ ಈ ನಮ್ಮ ಕಾಲೋನಿ ಕ್ಯಾಪ್ಟನ್ ಆಗಿದ್ದೆ ತಂಡಕ್ಕೆ. ಪ್ರೋತ್ಸಾಹ ಕಡಿಮೆ ಇತ್ತು ಆವಾಗ, ಇಷ್ಟೊಂದು ಇರಲಿಲ್ಲ. ಆವಾಗ ಸ್ನೇಹಿತರು ಆಟಗಾರ ಜಾಸ್ತಿ ಇದ್ದರು, ದುಡ್ಡು ಕಡಿಮೆ. ಈಗ ದುಡ್ಡು ಜಾಸ್ತಿ ಇದೆ, ಆಡೋರು ಕಡಿಮೆ. ಇಲ್ಲ, ತುಂಬ ಚೆನ್ನಾಗಿ ಆಡ್ತಾಯಿದ್ದ ಹುಡುಗರು. ಅವ್ರಿಗೆ ಇನ್ನೂ ಯಶಸ್ಸು ಸಿಗಲೆಂದು ಹಾರೈಸುತ್ತೇನೆ. ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಏನು ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿರುವಂಥ ವಕೀಲರಾದಂತಹ ವಿಕ್ರಮ್ ಅವರು ಹಾಗೂ KM ಸುರೇಶ್ ಅವರು ಸಮಾಜ ಸೇವಕರು, ಎನ್ ನವೀನ್ ಅವರು, ಆಂಜಿ ಅವರು ಹಾಗೂ ರಂಜಿತ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಏನು ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಈ ಆಯೋಜಕರು ಅತ್ಯಂತ ಸರಳವಾಗಿ ಹಾಗೂ ಅತ್ಯಂತ ಶ್ರೇಷ್ಠವಾಗಿ ನಡೆಸುತ್ತಿದ್ದು, ಈ ಬಹುಮಾನ, ಈ ಟ್ರೋಫಿ ನೋಡಿದರೆ ಎಲ್ಲರಿಗೂ ಸಹ ತಂಡದ ಆಟಗಾರರು ಗೆಲ್ಲುವಂಥ ಸ್ಫೂರ್ತಿ ತಂದುಕೊಟ್ಟಿರುವಂಥ ಈ ಎಲ್ಲ ಆಯೋಜಕರಿಗೂ ಅಭಿನಂದನೆ ತಿಳಿಸುತ್ತಾ, ಹಾಗೂ ಏನು ಈ ಆಟ ಆಡಲು ಬರುವಂಥ ಆಟಗಾರರು ನಾವು ಬೇಡಿಕೊಳ್ಳೋದೇನೆಂದರೆ ಸೇಫ್ಟಿಯಿಂದ ತುಂಬ ನಿಧಾನವಾಗಿ ಯಾವುದೇ ರೀತಿಯ ಇಂಜುರಿಯನ್ನು ಮಾಡಿಕೊಳ್ಳದೆ ಆಡಬೇಕಾಗಿ ನಾವು ಕೇಳ್ಕೊಳ್ತೇವೆ.